ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹಾನಾಳಿ ಚಂದ್ರಶೇಖರ್ ಅವರಿಂದ. ಹಾನಾಳಿ ಚಂದ್ರಶೇಖರ್ ಅವರೇ, ಜನಾರ್ದನ್ ರೆಡ್ಡಿಗೆ ಇದೀಗ ಮತ್ತೆ ಸಂಕಷ್ಟ ಶುರುವಾಗಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಜನಾರ್ದನ್ ರೆಡ್ಡಿ ಪ್ರಕರಣ ಏನಿದೆ, ಗಾಲಿ ಜನಾರ್ದನ್ ರೆಡ್ಡಿ ಅವರೀಗ ಕರ್ನಾಟಕದ ಗಂಗಾವತಿ ಕ್ಷೇತ್ರದ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಓಬಳಾಪುರಂ ಮೈನಿಂಗ್ ಕಂಪನಿ ಪ್ರಕರಣ ಏನ್ ನಡೀತಾ ಇತ್ತು, ಅಕ್ರಮ ಗಣಿಗಾರಿಕೆ ಪ್ರಕರಣ. ಈ ಪ್ರಕರಣದಲ್ಲಿ ಒಟ್ಟು 7 ವರ್ಷಗಳ ಶಿಕ್ಷೆಯನ್ನ ನಾಂಪಲ್ಲಿಯ ಸಿಬಿಐ ನ್ಯಾಯಾಲಯ ಈ ಶಿಕ್ಷೆಯನ್ನ ಜಾರಿ ಮಾಡಿದೆ. ಈ ಶಿಕ್ಷೆಯ ತೀರ್ಪನ್ನ ಇವತ್ತು ಕಾದಿರಿಸಲಾಗಿದೆ. ಈಗ ಶಿಕ್ಷೆಯ ತೀರ್ಪು ಪ್ರಕಟವಾಗಿದೆ. ಜನಾರ್ದನ್ ರೆಡ್ಡಿ ಅವರಿಗೆ ಒಟ್ಟು 7 ವರ್ಷಗಳ ಜೈಲು ಶಿಕ್ಷೆಯನ್ನ ಈಗ ಸಿಬಿಐ ನ್ಯಾಯಾಲಯ ವಿಧಿಸಿದೆ. ಇದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಇರತಕ್ಕಂತ ಓಬಳಾಪುರಂ ಎನ್ನೋ ಜಾಗದಲ್ಲಿ ನಡೆದಂತ ಗಣಿಗಾರಿಕೆ. ಈ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 13 ವರ್ಷಗಳಿಂದ ಪ್ರಕರಣದ ವಿಚಾರಣೆ ನಡೀತಾ ಇತ್ತು. ಒಂದು ಸುದೀರ್ಘ ವಿಚಾರಣೆ. ಇದರ ಸರಿಸುಮಾರು 3400ಕ್ಕೂ ಹೆಚ್ಚು ದಾಖಲೆಗಳನ್ನ ಪರಿಶೀಲನೆ ಮಾಡಿ 219 ಸಾಕ್ಷಿಗಳನ್ನ ವಿಚಾರಣೆಗೆ ಗುರಿಪಡಿಸಲಾಗಿತ್ತು. ಈಗ ಎಲ್ಲಾ ವಾದ ವಿವಾದಗಳು, ಸಾಕ್ಷಿಗಳ ವಿಚಾರಣೆ ಆದ ನಂತರ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆಯನ್ನ ನೀಡಲಾಗಿದೆ ನಾಂಪಲ್ಲಿಯ ಸಿಬಿಐ ನ್ಯಾಯಾಲಯ. ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಒಟ್ಟು 7 ವರ್ಷಗಳ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಏನು ಓಬಳಾಪುರಂ ಮೈನಿಂಗ್ ಕಂಪನಿ ಇದೆ, ಅದು ಜನಾರ್ದನ್ ರೆಡ್ಡಿ ಅವರ ಕಂಪನಿ. ಅದು ಆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ BV ಶ್ರೀನಿವಾಸ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅವರ ಆಪ್ತ ಸಹಾಯಕ ಆಗಿದ್ದಂತ ಮೆಫಾಜ್ ಅಲಿ ಖಾನ್ ಮತ್ತು ಗಣಿ ಇಲಾಖೆಯ ಮಾಜಿ ನಿರ್ದೇಶಕ VD ರಾಜಗೋಪಾಲ್ ಮತ್ತು ನಿವೃತ್ತ IAS ಅಧಿಕಾರಿ ಕೃಪಾನಂದಂ, ತೆಲಂಗಾಣದ ಮಾಜಿ ಸಚಿವೆ ಹಾಗೂ ಹಾಲಿ ಶಾಸಕಿ ಸಬಿತಾ ಇಂದ್ರಾರೆಡ್ಡಿ ಮತ್ತು IAS ಅಧಿಕಾರಿ Y ಶ್ರೀಲಕ್ಷ್ಮಿ ಮತ್ತು ಗಣಿ ಇಲಾಖೆಯ ಸಹಾಯಕ ನಿರ್ದೇಶಕ R ಲಿಂಗಾರೆಡ್ಡಿ, ಇವರೆಲ್ಲರೂ ಸಹ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ರು. ಇವ್ರ ವಿರುದ್ಧ IPC ಸೆಕ್ಷನ್ ಹಲವು ಸೆಕ್ಷನ್ಗಳು 120B, 420, 409, 468, 71 ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 13(2) ಮತ್ತು 13(1)D ಇವುಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. 2009ರಲ್ಲಿ ಈ ತನಿಖೆ ಆರಂಭ ಆಗಿತ್ತು. ಆಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದು YS ರಾಜಶೇಖರ ರೆಡ್ಡಿ ಅವರು. ಇವರಿಬ್ಬರ ನಡುವೆ ತುಂಬಾ ಒಳ್ಳೆ ಸಂಬಂಧ ಇದೆ ಅಂತೇಳಿ ಆಗ ಬಹಳ ಚರ್ಚೆಯಲ್ಲಿತ್ತು. ಆಗ ಈ OMC ಕಂಪನಿಗೆ ಓಬಳಾಪುರಂ ಮತ್ತು D ಹಿರೇಹಾಳ ಈ ಜಾಗದಲ್ಲಿ ಒಟ್ಟು 68.5 ಹೆಕ್ಟೇರ್ ಮತ್ತು 39.5 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಗುತ್ತಿಗೆ ನೀಡಲಾಗಿತ್ತು. ಈ ಗುತ್ತಿಗೆ ನೀಡುವಲ್ಲಿನೇ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಸರಿಸುಮಾರು ಒಂದು 23 ಅರ್ಜಿದಾರರಿದ್ರು. ಆದ್ರೆ ಎಲ್ಲಾ ಅರ್ಜಿಗಳನ್ನು ನಿರ್ಲಕ್ಷ್ಯ ಮಾಡಿ ಜನಾರ್ದನ್ ರೆಡ್ಡಿ ಅವರ OMC ಓಬಳಾಪುರಂ ಮೈನಿಂಗ್ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು ಅನ್ನುವಂತ ಆರೋಪ ಆಗ ನಡೀತಾ ಇತ್ತು. ಈಗ ನೆನಪಿರ್ಬೋದು, ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವರ ಗಣಿಗಾರಿಕೆ ಏನಿದೆ, ಇದು ರಾಜಕೀಯದಲ್ಲಿ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿದಂತ ಒಂದು ಪ್ರಕರಣ ಇದು. ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಇದ್ದು ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಆಗ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ನಡೆದಿದೆ ಅನ್ನುವಂತ ಆರೋಪ ವಿರೋಧ ಪಕ್ಷಗಳು ಮಾಡಿದ್ದು. ಆಗ ಯಡಿಯೂರಪ್ಪನವರು ಒಟ್ಟು 10 ವರ್ಷಗಳ ಗಣಿಗಾರಿಕೆ ಏನಿದೆ ಎಲ್ಲವನ್ನೂ ಸಹ ಲೋಕಾಯುಕ್ತ ತನಿಖೆ ಮಾಡ್ಲಿ ಅಂತೇಳಿ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಮಾಡಲಾಗಿತ್ತು. ಆಗ ಧರ್ಮ್ ಸಿಂಗ್ ಅವರ ಅವಧಿಯಿಂದ ಹಿಡಿದು ಯಡಿಯೂರಪ್ಪನವರ ಅವಧಿಯವರೆಗೂ ಸಹ ಏನು ಗಣಿಗಾರಿಕೆ ನಡೆದಿದೆ ಅದೆಲ್ಲದರ ಬಗ್ಗೆ ಲೋಕಾಯುಕ್ತ ಒಂದು ವರದಿಯನ್ನು ಸಲ್ಲಿಸಿತ್ತು. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಒಂದು ಅಂತಿಮ ವರದಿಯನ್ನ ನೀಡಿ ಪ್ರಕರಣವನ್ನು ಸಹ ದಾಖಲು ಮಾಡಿತ್ತು. ಆಗ ಇದ್ದಂತ ಬಹಳ ಪ್ರಮುಖವಾದ ಆರೋಪ ಅಂತಂದ್ರೆ, ಇದೇನು ಓಬಳಾಪುರಂ ಅನ್ನುವಂತ ಜಾಗ ಇದೆ, ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯಲ್ಲಿ ಇರತಕ್ಕಂತ ಜಾಗ. ಅಂದ್ರೆ ಬಳ್ಳಾರಿ ಜಿಲ್ಲೆ ಮತ್ತೆ ಅನಂತಪುರಂ ಜಿಲ್ಲೆ. ಆ ಸಂದರ್ಭದಲ್ಲಿ ಓಬಳಾಪುರಂನಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಅಕ್ರಮವಾಗಿ ಕರ್ನಾಟಕದ ಗಡಿಯ ಒಳಗೆ ಬಳ್ಳಾರಿಯಲ್ಲಿ ಇದ್ದಂತ ಫಾರೆಸ್ಟ್ ಏರಿಯಾ, ಅರಣ್ಯ ಪ್ರದೇಶದಲ್ಲೂ ಸಹ ಗಣಿಗಾರಿಕೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಬಹಳ ಪ್ರಮುಖವಾಗಿ ಕೇಳಿ ಬಂದಿತ್ತು. ಅದೇ ರೀತಿ ಲೋಕಾಯುಕ್ತ ವರದಿಯನ್ನು ಸಹ ಸಲ್ಲಿಸಿತ್ತು. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಗಣಿಗಾರಿಕೆ ಗುತ್ತಿಗೆಯನ್ನು ಪಡೆದು ಆಂಧ್ರದ ಗಡಿಯನ್ನು ದಾಟಿ ಕರ್ನಾಟಕದ ಒಳಗೆ ಬಂದು ಬಳ್ಳಾರಿಯ ಜಾಗದಲ್ಲೂ ಸಹ, ಬಳ್ಳಾರಿ ಜಿಲ್ಲೆಯ ಜಾಗದಲ್ಲೂ ಸಹ ಗಣಿಗಾರಿಕೆಯನ್ನ ಮಾಡಿದ್ದು ಆ ಸಂದರ್ಭದಲ್ಲಿ ಸಾಬೀತಾಗಿತ್ತು. 2011ರಲ್ಲಿ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಂತರ ಅವರು ಬೇಲ್ ಮೇಲೆ ಹೊರಗೆ ಬಂದಿದ್ರು. ಈಗ ಓಬಳಾಪುರಂ ಮೈನಿಂಗ್ ಕಂಪನಿ ಆ ಪ್ರಕರಣ ಏನಿದೆ, ಮುಖ್ಯವಾದ ಪ್ರಕರಣ, ಅದು ಆಂಧ್ರ ಪ್ರದೇಶದ ನಾಂಪಲ್ಲಿಯ CBI ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು.
2011ರಲ್ಲಿ ಸಿಬಿಐ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತ್ತು ಜನಾರ್ದನ್ ರೆಡ್ಡಿ ಮತ್ತು ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರ ವಿರುದ್ಧ 13 ವರ್ಷಗಳ ಸುದೀರ್ಘ ವಿಚಾರಣೆ ಆಗಿದೆ. ಸುದೀರ್ಘ ವಿಚಾರಣೆಯ ನಂತರ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆಯನ್ನ ವಿಧಿಸಲಾಗಿದೆ. ಸಿಬಿಐ ಕೋರ್ಟ್ ಈ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ಓಬಳಾಪುರಂ ಮೈನಿಂಗ್ ಕಂಪನಿಯ ಮುಖ್ಯಸ್ಥರಾಗಿದ್ದಂತ ಜನಾರ್ದನ್ ರೆಡ್ಡಿ ಈಗ 7 ವರ್ಷಗಳ ಶಿಕ್ಷೆಗೆ ಅವರು ಗುರಿಯಾಗಿದ್ದಾರೆ. ಈಗ ಅವರು ಎದುರಿಗೆ ಇರತಕ್ಕಂತ ದಾರಿಗಳು ಯಾವುದು ಅಂತಂದ್ರೆ, ಒಂದು ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕು. ಮತ್ತಿನ್ನು ಬೇರೆ ಯಾವ ದಾರಿಗಳು ಇಲ್ಲ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಅಲ್ಲಿ ಅವರು ಈ ಪ್ರಕರಣದ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಆದ್ರೆ ಈಗ ಅವರು ಶಿಕ್ಷೆಗೆ ಗುರಿಯಾಗಿರೋದ್ರಿಂದ, ಈ ಹಿಂದೆ ನಮ್ಮೆದುರಿಗೆ ಉದಾಹರಣೆ ಇದೆ. ರಾಹುಲ್ ಗಾಂಧಿ ಅವರು ಏನು ಮಾನಹಾನಿ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ರು, 2 ವರ್ಷ ಶಿಕ್ಷೆಗೆ ಗುರಿಯಾಗಿದ್ರು ಅವರು. ಆ ಸಂದರ್ಭದಲ್ಲಿ ಅವರ ಸಂಸತ್ ಸ್ಥಾನವನ್ನ ರದ್ದು ಮಾಡುವಂತ ಕ್ರಮಕ್ಕೆ ಮುಂದಾಗಿತ್ತು ಕೇಂದ್ರ ಸರ್ಕಾರ. ಈಗ ಇವರು ಶಾಸಕರಾಗಿದ್ದಾರೆ, ಹಾಲಿ ಗಂಗಾವತಿ ಕ್ಷೇತ್ರದ ಶಾಸಕರು, ಅವರದೇ ಪಕ್ಷ. ಇತ್ತೀಚೆಗೆ ಬಿಜೆಪಿ ಜೊತೆಗೆ ಸೇರಿದ್ದಾರೆ. ಆದ್ರೆ ಅವರೀಗ ಶಾಸಕರು. ಹಾಗಾಗಿ ಈಗ ಅವರ ಶಾಸಕ ಸ್ಥಾನಕ್ಕೂ ಕುತ್ತು ಸಹ ಬರುತ್ತಾ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಆದ್ರೆ ಗಣಿಗಾರಿಕೆ ಪ್ರಕರಣ 13 ವರ್ಷಗಳ ಸುದೀರ್ಘ ವಿಚಾರಣೆ ಸಿಬಿಐ ವಿಚಾರಣೆ ಮಾಡಿದ್ದು. ಸಿಬಿಐನೇ ಸಹ ಕೇಸ್ ದಾಖಲಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುತ್ತೆ. ಈಗ ಸಿಬಿಐ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಜನಾರ್ದನ್ ರೆಡ್ಡಿ ಈಗ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಒಂದ್ ರೀತಿಯಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದಂತ ಮತ್ತು ಆಂಧ್ರ ಪ್ರದೇಶದಲ್ಲೂ ತಲ್ಲಣವನ್ನು ಉಂಟು ಮಾಡಿದಂತ ಈ ಓಬಳಾಪುರಂ ಮೈನಿಂಗ್ ಕಂಪನಿಯ ಗಣಿಗಾರಿಕೆ ಏನಿದೆ, ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಂತಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಅವರು ಮುಂದೆ ಏನ್ ಮಾಡ್ತಾರೆ? ಮುಂದಿನ ದಾರಿಗಳೇನಿದೆ ಸರ್? ಈಗ ಒಂದು ಸಿಬಿಐ ನ್ಯಾಯಾಲಯ ಈಗ ಇವರ ವಿರುದ್ಧ ತೀರ್ಪನ್ನ ಜಾರಿ ಮಾಡಿದೆ. ಈಗ 7 ವರ್ಷಗಳ ಶಿಕ್ಷೆಯನ್ನು ವಿಧಿಸಿದೆ. ಇವರು ಈಗ ಮೇಲ್ಮನವಿ ಸಲ್ಲಿಕೆ ಮಾಡಬೇಕು. ಮೇಲ್ಮನವಿ ಹೋಗಿ ಅಲ್ಲಿ ಈಗೇನು ಸಾಕ್ಷಿಗಳ ವಿಚಾರಣೆ ಆಗಿದೆ ಇವೆಲ್ಲವೂ ಸಹ ನಾನು ತಪ್ಪು ಮಾಡಿಲ್ಲ ಅಂತ ಅವರೇ ಸಾಬೀತು ಮಾಡ್ಬೇಕೀಗ. ಬರ್ಡನ್ ಆಫ್ ಪ್ರೂಫ್ ಅವ್ರ ಮೇಲೆ ಇದೆ. ಅವರೇ ನಾನು ತಪ್ಪನ್ನು ಮಾಡಿಲ್ಲ, ಗಣಿಗಾರಿಕೆಯನ್ನು ಮಾಡಿಲ್ಲ, ನನ್ನ ಗಣಿಗಾರಿಕೆ ನ್ಯಾಯಬದ್ಧವಾದಂತ ಗಣಿಗಾರಿಕೆ ಅಂತ ಹೇಳಿ ಅವರು ನ್ಯಾಯಾಲಯದ ಮುಂದೆ ತಮ್ಮ ವಾದವನ್ನು ಮಂಡಿಸಬೇಕಾಗಿದೆ. ಆದ್ರೆ ಈಗ ಸಿಬಿಐ ಸಲ್ಲಿಸತಕ್ಕಂತ ಚಾರ್ಜ್ ಶೀಟ್ ಮತ್ತೆ ಸರಿಸುಮಾರು ಸಾವಿರಾರು ಸಾಕ್ಷಿಗಳೇನಿದೆ, ಈ ಎಲ್ಲಾ ಸಾಕ್ಷಿಗಳನ್ನ ಮೀರುವಂತ ಸಾಕ್ಷಿಯನ್ನ ಅವರು ಸಲ್ಲಿಕೆ ಮಾಡಬೇಕಾಗಿದೆ. ಇದಾದ ನಂತರ ಆ ತೀರ್ಪು ಏನ್ ಬೇಕಾದ್ರೆ ಆಗೋದು. ಈಗ ಅವ್ರು ಎದುರಿಗಿರ್ತಕ್ಕಂಥ ದಾರಿ ಒಂದೇ, ಮೇಲ್ಮನವಿ ಹೋಗೋದು. ಇಲ್ಲ ಅಂತಂದ್ರೆ ಅವ್ರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಈ ತೀರ್ಪನ್ನ, ಆ ಶಿಕ್ಷೆಗೆ ತಡೆಯನ್ನ ಕೋರಿ ಅವ್ರ ಮೇಲ್ಮನವಿ ಹೋಗ್ಬೇಕು, ಮತ್ತೆ ಮರು ವಿಚಾರಣೆ ಆಗ್ಬೇಕು. ಅದಾದ ನಂತರ ಅಂತಿಮ ತೀರ್ಪು ಸುಪ್ರೀಂ ಕೋರ್ಟ್ ಅಲ್ಲಿ ಬರಬಹುದು. ಆದ್ರೆ ಮೇಲ್ಮನವಿ ಬಿಟ್ಟು ಅವರಿಗೆ ಬೇರೆ ಯಾವ ದಾರಿಯೂ ಇಲ್ಲ ಈಗ. ನಿಮ್ಮೆಲ್ಲ ಮಾಹಿತಿಗಳು